ಗೃಹಲಕ್ಷ್ಮಿ ಕಾಸು ಸರ್ಕಾರಿ ಚಿಟ್ ಫಂಡ್ ಮಹಿಳೆಯರಿಗಾಗಿ ರಾಜ್ಯ ಸರ್ಕಾರ ತರೋದಕ್ಕೆ ಯೋಚಿಸಿರುವ ಹೊಸ ಪ್ಲಾನ್ ಇದು. ಅಂದರೆ ಹಣವನ್ನು ಮಹಿಳೆಯರು ಉಳಿತಾಯ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಗೃಹಲಕ್ಷ್ಮಿಯಲ್ಲಿ ಏನು 2,000 ರೂಪಾಯಿ ದುಡ್ಡು ಬರ್ತಾ ಇದೆ ಮಹಿಳೆಯರಿಗೆ, ಅದನ್ನು ಮಹಿಳೆಯರು ಸೇವ್ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಚಿಟ್ ಫಂಡ್ ಸ್ಕೀಮ್ ಒಂದನ್ನು ಜಾರಿಗೆ ತರೋದಕ್ಕೆ ಈಗ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಈಗಾಗಲೇ ಕೇರಳ ರಾಜ್ಯದಲ್ಲಿ ಇದು ಜಾರಿಯಲ್ಲಿದೆ. MSIL ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯ ಮುಖಾಂತರ ಚಿಟ್ ಫಂಡ್ ಅಲ್ಲಿ ದುಡ್ಡನ್ನು ಹೂಡಿಕೆ ಮಾಡಲಿ ಮಹಿಳೆಯರು ಅಂತ. ಕೇರಳ ಮಾದರಿಯ ಚಿಟ್ ಫಂಡ್ ಇದು. ಏಪ್ರಿಲ್ ತಿಂಗಳಿನಿಂದ ಜಾರಿಯಾಗುತ್ತೆ ಈ ಚಿಟ್ ಫಂಡ್ ಸ್ಕೀಮ್. ಸ್ವಸಹಾಯ ಸಂಘಗಳು, ಮಹಿಳಾ ಸಂಘಗಳು ಅಂತ ಏನಿದೆ, ಇವುಗಳ ಮೂಲಕ ಚಿಟ್ ಫಂಡ್ ಉದ್ಯಮದ ಬಲವರ್ಧನೆ ಮಾಡುವಂತಹ ಚಿಂತನೆಯನ್ನು ರಾಜ್ಯ ಸರ್ಕಾರ ಈಗ ಹಮ್ಮಿಕೊಂಡಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೂ ಲಾಭ ಆಗುತ್ತೆ, ಮಹಿಳೆಯರಿಗೂ ಕೂಡ. ಬಂದು 2,000 ರೂಪಾಯಿ ದುಡ್ಡೇನಿದೆ ಸುಮ್ಮನೆ ಯಾವ್ಯಾವುದಕ್ಕೋ ಖರ್ಚಾಗಿ ಹೋಗುತ್ತೆ ಪ್ರತಿ ತಿಂಗಳು, ಅದು ಲೆಕ್ಕನೂ ಸಿಗಲ್ಲ, ಏನೂ ಇಲ್ಲ. ಅದನ್ನು ಉಳಿತಾಯ ಮಾಡಿಕೊಂಡ್ರೆ ಮುಂದೆ ಭವಿಷ್ಯದಲ್ಲಿ ಅದರಿಂದ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ MSIL ಮುಖಾಂತರ ಚಿಟ್ ಫಂಡ್, ಅಂದರೆ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ಚೀಟಿ ಹಾಕೋ ರೀತಿ. ತಿಂಗಳು 2,000 ರೂಪಾಯಿ ಚೀಟಿ ಕಟ್ಟೋದು. ನಿಮಗೆ ಒಂದು ನಿರ್ದಿಷ್ಟ ಸಮಯ ಅಂತ ಇರುತ್ತೆ, 20 ತಿಂಗಳು, 30 ತಿಂಗಳು, 50 ತಿಂಗಳು, ಈ ಥರ ಏನೋ ಕಟ್ಟೋದಿರುತ್ತೆ. ಬಂದಿರೋ ದುಡ್ಡನ್ನು ಕಟ್ಟಿದ್ರೆ ಕೊನೆಗೆ ನಿಮಗೆ ಬಡ್ಡಿ ಸಮೇತ ದುಡ್ಡು ವಾಪಸ್ ಬರುತ್ತೆ. ನೋಡಿ, ಗೃಹಲಕ್ಷ್ಮಿ ಹಣ ಬರ್ತಾ ಇರೋದ್ರಿಂದ ಮಹಿಳೆಯರಲ್ಲಿ ಹಣ ಲಭ್ಯತೆ ಇದೆ. ಎಲ್ಲರಲ್ಲೂ ಲಭ್ಯತೆ ಇದೆ ಅಂತ ಹೇಳೋಕ್ಕಾಗಲ್ಲ. ಈ 2,000 ರೂಪಾಯಿಂದನೇ ಜೀವನ ನಡೆಸ್ತಾ ಇರ್ತಕ್ಕಂಥ ತುಂಬ ಜನ ಮಹಿಳೆಯರಿದ್ದಾರೆ. ಅವ್ರ ಕೈಲಾಗದೇ ಇರ್ಬೋದು, ಬಟ್ ಅನುಕೂಲ ಯಾರ್ಯಾರಿಗಿದೆ ಅವರು ಕಟ್ಬೋದು. ಸರ್ಕಾರಿ ಸ್ವಾಮ್ಯದ MSIL ಚಿಟ್ ಫಂಡ್ ಉನ್ನತೀಕರಣಕ್ಕೆ ಪ್ಲ್ಯಾನ್. ಈಗಾಗಲೇ ಆಲ್ರೆಡಿ MSILನಿಂದ ಈ ಥರ ಚಿಟ್ ಫಂಡ್ ನಡೀತಾ ಇದೆ. ಇದರಲ್ಲಿ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡ್ಬೋದು, ಯಾಕೆಂದರೆ ಇದು ಸರ್ಕಾರಿ ಸ್ವಾಮ್ಯದ ಕಂಪನಿ, ಯಾವುದೋ ದೋಖಾ ಕಂಪನಿ ಅಲ್ಲ. ಕೇರಳ ಮಾದರಿ ಚಿಟ್ ಫಂಡ್ ನಡೆಸೋದಕ್ಕೆ ಈಗ ನಿರ್ಧಾರವನ್ನು ರಾಜ್ಯ ಸರ್ಕಾರ ನಡೆಸಿದೆ. ಕೇರಳದಲ್ಲಿ 40,000 ಕೋಟಿ ವಹಿವಾಟು ನಡೆಸಲಾಗುತ್ತೆ ವರ್ಷಕ್ಕೆ 40,000 ಕೋಟಿ ಈ ಚಿಟ್ ಫಂಡ್ನಲ್ಲೇ ನಡೆಯುತ್ತಂತೆ ಟರ್ನ್ ಓವರ್. ಕರ್ನಾಟಕದಲ್ಲಿ ಸದ್ಯ ಈ ಚಿಟ್ ಫಂಡ್ ಉದ್ಯಮ 300 ಕೋಟಿ ಅಷ್ಟಿದೆ ಕರ್ನಾಟಕದಲ್ಲಿ. ಇಲ್ಲಿ 300 ಕೋಟಿ, ಅಲ್ಲಿ 40,000 ಕೋಟಿ, ವ್ಯತ್ಯಾಸ ನೋಡಿ. ಅಂದರೆ ಅಲ್ಲಿನ ಜನ ಅದನ್ನು ಸಂಪೂರ್ಣವಾಗಿ ನಂಬಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿನೂ ಕೂಡ ಶುರುವಾಗಿಲ್ಲ, ಮಾಡಬೇಕು ಅಂತ. 10,000 ಕೋಟಿಯಷ್ಟು ಲಾಭದಾಯಕವಾಗಿ ಮಾಡುವ ಉದ್ದೇಶ. ಕೇರಳಕ್ಕಿಂತ ನಮ್ಮ ರಾಜ್ಯ ದೊಡ್ಡ ರಾಜ್ಯ, ಮಾಡ್ಬೋದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ. ಸ್ವಸಹಾಯ ಸಂಘಗಳ ಮೂಲಕ ಚಿಟ್ ಫಂಡ್ ಉದ್ಯಮವನ್ನು ಬಲಪಡಿಸೋದು ರಾಜ್ಯ ಸರ್ಕಾರದ ಉದ್ದೇಶ. ಏಪ್ರಿಲ್ನಲ್ಲಿ ನಯಾ ರೂಪದಲ್ಲಿ ಈ ಚಿಟ್ ಫಂಡ್ ಬಿಸ್ನೆಸ್ ಬರುತ್ತೆ. ಯಾರನ್ನು ಗುರಿಯಾಗಿಸಿ ಮಾಡ್ತಾ ಇರೋದು ಅಂತಂದರೆ, ಯಾರ್ಯಾರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪ್ರತಿ ತಿಂಗಳು ತಗೋತಾ ಇದ್ದಾರೋ ಅವರುಗಳು ತಮ್ಮ 2,000 ರೂಪಾಯಿಯನ್ನು ಚಿಟ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು. ಬಟ್ ಇದರಲ್ಲಿ ಕೆಲವೊಂದು ಸಮಸ್ಯೆಗಳಿದೆ, ಬಗೆಹರಿಸ್ಕೋಬೇಕು ಸರ್ಕಾರ. ಯಾಕೆಂದರೆ ಚಿಟ್ ಫಂಡ್ ನೀವು ಕಟ್ಟಕ್ಕೆ ಶುರು ಮಾಡಿದ್ರೆ ಆ ಚಿಟ್ ಫಂಡ್ ಹಣ ಪ್ರತಿ ತಿಂಗಳು ಕಟ್ಟೋದಕ್ಕೆ ಡೆಡ್ಲೈನ್ ಇರುತ್ತೆ, ಒಂದು ಡೇಟ್ ಅಂತ, ಅಷ್ಟರಲ್ಲಿ ಕಟ್ಬಿಡಬೇಕು. ಬಟ್ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಹಣನೇ ಕೊಡ್ತಾ ಇಲ್ಲ. ಅದೆರಡೂ ಕೂಡ ಒಂದು ಸರಿಯಾದ ರೂಟಿಗೆ ಬಂದರೆ ಮಾಡ್ಬೋದು. ಈಗಾಗಲೇ ನಾನು ಬಂದಮೇಲೆ ಪ್ರಾರಂಭ ಮಾಡಿದಲ್ಲ, ಮೊದಲಿಂದ ಚಿಟ್ ಫಂಡ್ ಇತ್ತು. ಅಲ್ಲಿ ಆ ಚಿಟ್ ಫಂಡ್ ಸುಮಾರು 200 ಕೋಟಿ ರೂಪಾಯಿ 300 ಕೋಟಿ ರೂಪಾಯಿ ವಹಿವಾಟು ಮಾಡ್ತಾಯಿತ್ತು. ಇಲ್ಲೇ ಅದು ಅದರಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ ಮ್ಯಾನ್ಯುವಲ್ ಇತ್ತು. ಮ್ಯಾನ್ಯುವಲ್ನಲ್ಲಿ ಭಾಳ ರಿಸ್ಕ್ ಇದೆ. ಈಗ ಎಲ್ಲೋ ಯಾರೋ ಒಂದು ಕಡೆ, ಯಾಕಂದರೆ ಜನರ ಹಣ ಇವತ್ತೊಂದು ದಿವಸ ನಾವು ಭಾಳ ಜವಾಬ್ದಾರಿಯಿಂದ ಇದು ಮಾಡಬೇಕಾಗ್ತದೆ. ಪಕ್ಕದ ಕೇರಳದಲ್ಲಿ ಸುಮಾರು 40,000 ಕೋಟಿ ರೂಪಾಯಿ ಅಷ್ಟು ವಹಿವಾಟು ಮಾಡ್ತಾರೆ. ಅಲ್ಲಿ ಅವ್ರನ್ನ ನಾನು ಕನ್ಸಲ್ಟೆಂಟ್ ಇದು ಮಾಡಿ ಅದೆಲ್ಲವೂ ಆಟೋಮೇಷನ್ ಮಾಡಿ, ಈಗ ಎಲ್ಲ ಕಂಪ್ಯೂಟರೈಸೇಷನ್ ಮಾಡಿ ಆಟೋಮೇಷನ್ ಮಾಡಿ ಇವತ್ತು ಅದನ್ನು ಇದು ಮಾಡ್ತಾಯಿದ್ದೀವಿ. ಆ ಚಿಟ್ ಫಂಡು ಇವತ್ತು ದಿವಸ ಏನು 200-300 ಕೋಟಿ ಇದೆ. ಈಗ ಹಳ್ಳಿಯಲ್ಲಿರುವಂಥ ಸ್ವಸಹಾಯ ಗುಂಪುಗಳಿದ್ದಾವೆ, ಹೆಣ್ಮಕ್ಳ ಸ್ವಸಹಾಯ ಗುಂಪು, ಅವ್ರಿಗೂ ಕೂಡ ಒಂದು ಮಾರ್ಜಿನನ್ನು ಅವ್ರಿಗೂ ಕೂಡ ವ್ಯಾಪಾರದಲ್ಲಿ ಪಾಲ್ಗೊಂಡು ಕೊಡುವಂಥದ್ದು. ಮತ್ತು ಈಗ ನಮ್ಮೆಲ್ಲ ಸ್ಕೀಮ್ಸು ಬಂದಿದ್ದಾವೆ, ಗೃಹಲಕ್ಷ್ಮಿ ಯೋಜನೆ ಅದೆಲ್ಲ ಬಂದಿದ್ದಾವೆ. ಜನರ ಮಹಿಳೆಯರ ದುಡ್ಡಿದೆ, ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ, ನಾನು ಹೇಳ್ತೇನೆ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಫುಲ್ ಪ್ರೂಫ್ ಆಗಿ ಇವತ್ತು ದಿವಸ ಅವರು ಆ ಚಿಟ್ ಫಂಡ್ನಲ್ಲಿ ಇವತ್ತು ದಿವಸ ಹೂಡಿಕೆ ಮಾಡ್ಬೋದು, ಲಾಭ ಗಳಿಸ್ಬೋದು. ಆ ದಿಶೆಯಲ್ಲಿ ಒಂದು MSILನಲ್ಲಿ ಇದನ್ನು ಮಾಡಿದ್ದೀವಿ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ನಿಜಕ್ಕೂ ಕೂಡ ಒಳ್ಳೆ ಸ್ಕೀಮ್. ಜನ ಹಣವನ್ನು ಹೂಡಿಕೆ ಮಾಡೋದಕ್ಕೆ, ಅದನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸ್ಕೀಮ್, ಇಲ್ಲ ಅಂತಲ್ಲ. ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಕೂಡ ಸ್ವಲ್ಪ ತನ್ನನ್ನು ತಾನು ಸ್ಟ್ರೀಮ್ಲೈನ್ ಮಾಡ್ಕೋಬೇಕಾಗತ್ತೆ. 5ನೇ ತಾರೀಕು ಒಳಗಡೆ ಚೀಟಿ ಕಟ್ಬಿಡಬೇಕು, ಚಿಟ್ ಫಂಡ್ ದುಡ್ಡು ಕಟ್ಬಿಡಬೇಕು. ಬಟ್ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಯಾವಾಗಲೋ ಬರ್ತಾ ಇದೆ. ಅದೆಲ್ಲವೂ ಕೂಡ ಸ್ಟ್ರೀಮ್ಲೈನ್ ಆಗಿ ಅದು ಕೂಡ ಒಂದು ಕರೆಕ್ಟ್ ಡೇಟಿಗೆ ಬಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಇದ್ರ ಬಗ್ಗೆ ಸರ್ಕಾರದ ಯೋಜನೆ ಏನು ಹಾಗಾದರೆ? ಅರವಿಂದ್, ಈಗ ಗ್ಯಾರಂಟಿ ಯೋಜನೆಗಳನ್ನು ನಂಬಿಕೊಂಡು ಈಗ ಸರ್ಕಾರ ಒಂದು ಹೊಸದಾಗಿ ಚಿಟ್ ಫಂಡ್ ಯೋಜನೆ ನಯಾ ರೂಪದಲ್ಲಿ ತರಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದರೆ ಆ ತರೋದಕ್ಕೂ ಮುಂಚಿತವಾಗಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳಿಂದ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅಂದಾಜು 4,000ರಿಂದ 5,000 ಹಣ ಮಹಿಳೆಯರ ಕೈ ಸೇರ್ತಾ ಇದೆ. ಶಕ್ತಿ ಯೋಜನೆಯಿಂದಾಗಿ ಬಸ್ ಚಾರ್ಜು ಇಲ್ಲ ಏನಿಲ್ಲ, ಟಿಕೆಟ್ ಫ್ರೀ ಇದೆ, ಆ ಕಾರಣಕ್ಕೋಸ್ಕರ ಆ ದುಡ್ಡು ಉಳಿತಾಯ ಆಗ್ತಾ ಇದೆ. ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮತ್ತು ಉಚಿತ ವಿದ್ಯುತ್ ಇದೆಲ್ಲದರ ಹಣವನ್ನು ಉಳಿತಾಯ ಮಾಡಿಕೊಂಡು ಚಿಟ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ್ರೆ ಅವ್ರಿಗೆ ಬೇಕಾದಾಗ ಅಮೌಂಟನ್ನು ತೆಗೆದುಕೊಳ್ಬೋದು ಬಡ್ಡಿ ಸಮೇತ ಅಂತ. ಆದರೆ ಇಲ್ಲಿ ಸರಿಯಾಗಿ ಗೃಹಲಕ್ಷ್ಮಿ ಹಣನ ಇನ್ನೂ ಬರ್ತಾ ಇಲ್ಲ. ಜೊತೆಗೆ ಇನ್ನೊಂದಿಷ್ಟು ಗ್ಯಾರಂಟಿ ಅನ್ನಭಾಗ್ಯ ಹಣ ಕೂಡ ಡಿ ಬಿ ಟಿ ಆಗ್ತಾ ಇಲ್ಲ. ಇದೆಲ್ಲ ಕೂಡ ಸಮಸ್ಯೆ ಇದೆ. ಆರಂಭ ಮಾಡೋದಕ್ಕೆ ಮುಂಚಾಗಿ ಈ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಕ್ಲಿಯರನ್ನು ಮಾಡ್ಕೊಳ್ಬೇಕಾಗತ್ತೆ. ಕಂಪ್ಲೀಟಾಗಿ ಪ್ರತಿ ತಿಂಗಳು 5ನೇ ತಾರೀಕು ಚಿಟ್ ಫಂಡ್ ಹಣ ಕಟ್ಟಬೇಕು ಅಂತಂದರೆ 2ನೇ ತಾರೀಕು 3ನೇ ತಾರೀಕು ಒಳಗಡೆ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರುವಂಥ ರೀತಿಯಲ್ಲಿ ಆ ರೀತಿಯಾದಂಥ ನಿಯಮವನ್ನು ಜಾರಿ ಮಾಡಬೇಕಾಗತ್ತೆ. ಅದನ್ನು ಕಟ್ಟುನಿಟ್ಟಾಗಿ ಬರೋ ರೀತಿಯಲ್ಲಿ ಮಾಡಿದಾಗ ಎಲ್ಲರೂ ಹೂಡಿಕೆ ಮಾಡಲ್ಲ, ಯಾರಿಗೆ ಅನುಕೂಲ ಆಗುತ್ತೋ ಅದನ್ನು ಉಳಿತಾಯ ಮಾಡ್ತೀವಿ ಅಂತ ಹೇಳ್ತಿದ್ರು. ಅವರು ಈ ಒಂದು ಸ್ವಸಹಾಯ ಸಂಘಗಳ ಮೂಲಕ ಚಿಟ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಿ ಅವರಿಗೆ ಬೇಕಾದಾಗ ಬಡ್ಡಿ ಸಮೇತ ಎತ್ಕೊಳ್ಬೇಕಾಗುತ್ತೆ. ಇದಕ್ಕೆ ಜಾಗೃತಿ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕಾಗತ್ತೆ. ಅದಕ್ಕೆ ಮುಂಚಿತವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಈಗೇನು ಕಾಣಿಸ್ಕೊಡ್ತಾ ಇದ್ದಾವೆ ಲೋಪದೋಷಗಳು, ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ, ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ, ಡಿ ಬಿ ಟಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಸುಲಲಿತವಾಗಿ ಜನರ ಕೈಗೆ ದುಡ್ಡು ಸೇರ್ತಾ ಇದೆ ಅಂದಾಗ ಅವರು ದುಡ್ಡು ಕಟ್ಟಲಿಕ್ಕೆ ಮುಂದಾಗ್ತಾ ಹೋಗ್ತಾರೆ. ಹಣನೇ ಬರ್ತಾ ಇಲ್ಲ ಅಂತಂದರೆ ದುಡ್ಡು ಕಟ್ಟಲಿಕ್ಕೆ ಮುಂದಾಗಲ್ಲ. ಚಿಟ್ ಫಂಡು ನಯಾ ರೂಪದಲ್ಲಿ ಬಂದರೂ ಕೂಡ ಅದು ಯಶಸ್ವಿ ಆಗಲ್ಲ. ಅದು ಯಶಸ್ವಿ ಆಗಬೇಕು ಅಂದರೆ ಮೊದಲು ಗ್ಯಾರಂಟಿ ಯೋಜನೆ ಹಣಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸ್ಬೇಕಾಗುತ್ತೆ. ಈಗಾಗಲೇ ಸ್ಟ್ರೀಮಿಂಗನ್ನು ಮಾಡ್ತಾ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಅದೆಲ್ಲವನ್ನು ಕೂಡ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿ ಯಾರೆಲ್ಲ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ, ಅಪ್ಲಿಕೇಶನ್ ಹಾಕಿಲ್ಲ, ಅವರೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಅಪ್ಲಿಕೇಶನನ್ನು ಹಾಕಿ ಅದರಿಂದ ಬರ್ತಕ್ಕಂಥ ಹಣವನ್ನು ತೆಗೆದುಕೊಂಡು ಡಿ ಬಿ ಟಿ ಅಂದರೆ ಚಿಟ್ ಫಂಡಲ್ಲಿ ಹೂಡಿಕೆ ಮಾಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಇರುವ ಲೋಪದೋಷಗಳನ್ನು ಸರಿಪಡಿಸಿ ನಂತರ ಸರ್ಕಾರ ಈ ರೀತಿಯ ಹೊಸ ರೂಪದ ಚಿಟ್ ಫಂಡ್ಗೆ ಏನಾದರೂ ಮುಂದಾಗುತ್ತಾ ಕಾದೊಡ್ಬೇಕಾಗಿದೆ. ಏಪ್ರಿಲ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಇಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಯಾವ ರೀತಿ ಸರಿಪಡಿಸಿ ಸುಲಲಿತವಾಗಿ ಮಹಿಳೆಯರ ಅಕೌಂಟ್ಗೆ ಅಮೌಂಟ್ ತಲುಪೋ ರೀತಿಯಲ್ಲಿ ಕ್ರಮ ವಹಿಸುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಅರವಿಂದ್, ಬಟ್ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರಿದ್ದಾರೆ, 2,000 ರೂಪಾಯಿ ತಗೋತಾ ಇರೋರು, ಇದು ಎಲ್ರಿಗೂ ಕೂಡ ಕಡ್ಡಾಯವಾಗಿ ಕಂಪಲ್ಸರಿ ಅಂತ ಮಾಡ್ತಾರಾ ಅಥವಾ ಆಪ್ಷನಲ್ ಕೊಡ್ತಾರಾ? ನಿಮಗೆ ಆದರೆ ಕಟ್ಟಿ, ಇಲ್ಲ ಅಂದರೆ ಬೇಡ, ಆ ಥರನಾ? ಅರವಿಂದ್, ಈಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಒಟ್ಟು 93 ಲಕ್ಷ ಮಹಿಳೆಯರಿದ್ದಾರೆ. ಆ 93 ಲಕ್ಷ ಮಹಿಳೆಯರು ಎಲ್ಲರೂ ಕೂಡ ಉಳಿತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. 2,000 ರೂಪಾಯಿಂದನೇ ಜೀವನ ಮಾಡ್ತಕ್ಕಂಥ ಎಷ್ಟೋ ಕುಟುಂಬಗಳಿದ್ದಾವೆ. ಅಂಥವ್ರು ಯಾರು ಕೂಡ ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರೂ ಕೂಡ ಕಡ್ಡಾಯವಾಗಿ ಹೂಡಿಕೆಯನ್ನು ಮಾಡಿ ಎನ್ನುವಂಥ ನಿಯಮವನ್ನು ಏನು ಜಾರಿ ಮಾಡಲ್ಲ ಅಂತ ಕಾಣಿಸ್ತಾ ಹೋಗ್ತಾ ಇದೆ. ಆ ರೀತಿಯ ನಿಯಮ ನಿಬಂಧನೆಗಳ ಬಗ್ಗೆ ಇನ್ನೂ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಮುನ್ಸೂಚನೆಯನ್ನು ಅಥವಾ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಕಡ್ಡಾಯವಾಗಿ ಹೂಡಿಕೆ ಮಾಡಲೇಬೇಕು ಎನ್ನುವಂಥ ನಿಯಮ ತರುವಂಥದ್ದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಹೋಗ್ತಾ ಇದೆ. ಆದರೆ ಯಾರಿಗೆ ಅನುಕೂಲ ಆಗುತ್ತೋ, ನಮ್ಗೆ ಹಣ ಇವತ್ತು ಉಳಿತಾಯ ಆಗುತ್ತೆ, ಪರವಾಗಿಲ್ಲ, ನಮ್ಮ ಜೀವನ ನಡೀತೆ ಆರಾಮಾಗಿದೆ ಅಂತ ಅನ್ನುವಂಥವ್ರು ಹೂಡಿಕೆ ಮಾಡ್ಬೋದು. 2,000 ರೂಪಾಯಿನೇ ನಂಬ್ಕೊಂಡು ಇಡೀ ತಿಂಗಳು ಜೀವನ ಮಾಡೋಂಥ ಕುಟುಂಬಗಳು ಹೂಡಿಕೆ ಮಾಡೋದು ಕಷ್ಟ ಸಾಧ್ಯತೆ ಇದೆ. ಹಾಗಾಗಿ ಕಡ್ಡಾಯವಾಗಿ ಹೂಡಿಕೆ ಮಾಡಲೇಬೇಕು ಫಲಾನುಭವಿಗಳು ಎನ್ನುವಂಥ ನಿಯಮವನ್ನು ರಾಜ್ಯ ಸರ್ಕಾರ ಜಾರಿಗೆ ತರುತ್ತೆ ಅನ್ನುವಂಥದ್ದು ಡೌಟ್ ಇದೆ. ಕಾದು ನೋಡಬೇಕು. ಅರವಿಂದ್, ಓಕೆ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸರ್ಕಾರ ಮೊದಲು ಈ ಯೋಜನೆ ಜಾರಿಗೆ ತರೋದಕ್ಕೆ ಮೊದಲು ಎಲ್ಲನೂ ಸ್ಟ್ರೀಮ್ಲೈನ್ ಮಾಡ್ಕೋಬೇಕು. ಅನ್ನಭಾಗ್ಯ ಯೋಜನೆಯ ದುಡ್ಡು ಇಂಥ ತಾರೀಖು ಅಂದರೆ ಅಷ್ಟನೇ ತಾರೀಕು ಬಂದ್ಬಿಡಬೇಕು. ಗೃಹಲಕ್ಷ್ಮಿ ಇಂಥ ತಾರೀಕು ಅಂದರೆ ಅಷ್ಟನೇ ತಾರೀಕು ಬಂದ್ಬಿಡ್ಬೇಕು. ಈಗಾಗಲೇ ಸರ್ಕಾರ ಡೆಡ್ಲೈನ್ ಕೊಡ್ತು, ಆರ್ಥಿಕ ಇಲಾಖೆಯವರು ಡೆಡ್ಲೈನ್ ಕೊಟ್ಟರು, ಇಷ್ಟನೇ ತಾರೀಕು ಒಳಗಡೆ ಹಾಕ್ಬಿಡ್ತೀವಿ ಅಂತ. ನಡೀತಾ ಇಲ್ಲ ಅದು ಕರೆಕ್ಟಾಗಿ. ಅದು ಕರೆಕ್ಟಾಗಿ ಬಂದರೆ ಆಗ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದು ಸುಲಭ ಆಗುತ್ತೆ.